ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಸವಾಲ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಕಲಾಚಂದನ. ಇವತ್ತಿನ ವಾಸ್ತವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಾಸ್ತವ ಕಾರ್ಯಕ್ರಮದಲ್ಲಿ ಸುದ್ದಿ ಮಧು ಸ್ಟೈರ್. ಮಧು ಸ್ಟೈರ್ನವರು ಸಾರ್ವಜನಿಕ ಬಳಕೆಗಾಗಿ ಇರುವಂತಹ ಫುಟ್ಪಾತ್ ಅನ್ನು ಉಪಯೋಗ ಮಾಡಿಕೊಂಡು ತಮ್ಮ ಕಾರುಗಳು ಮತ್ತು ಟೈರ್ಗಳನ್ನು ಇಟ್ಟುಕೊಳ್ಳುವ ಜಾಗವನ್ನಾಗಿ ಆಕ್ರಮಿಸಿಕೊಂಡಿದ್ದಾರೆ. ಕಲಾಮಂದಿರ, ಜಲದರ್ಶಿನಿ, ಮಹಾರಾಣಿ ಕಾಲೇಜಿನ ಸಿಗ್ನಲ್ ಸರ್ಕಲ್ನವರೆಗೂ ಇರುವಂತಹ ಫುಟ್ಪಾತ್ ಸೌಕರ್ಯಗಳು ಪಡುವಾರಳ್ಳಿ ಜಂಕ್ಷನ್ನಲ್ಲಿ ಇಲ್ಲ. ಮಧು ಸ್ಟೈರ್ ಅಂಗಡಿಯ ಮುಂದೆ ಅತಿ ಹೆಚ್ಚು ಪಾದಚಾರಿಗಳು ಓಡಾಡುವ ಫುಟ್ಪಾತ್ ಅನ್ನು ಅಕ್ರಮವಾಗಿ ಬಳಸಿಕೊಂಡಿದ್ದಾರೆ. ಇದರಿಂದಾಗಿ ಪಾದಚಾರಿಗಳಿಗೆ ಮತ್ತು ಬೈಕ್ಗಳು ಓಡಾಡುವುದರಿಂದ ತುಂಬಾ ತೊಂದರೆ ಆಗುತ್ತಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮವನ್ನು ತೆಗೆದುಕೊಂಡಿಲ್ಲ ಎಂದು ತಿಳಿದು ಬಂದಿದೆ. ಮಧು ಸ್ಟೈರ್ನವರು ಅಂಗಡಿ ಫುಟ್ಪಾತ್ ಜಾಗವನ್ನು ಬಳಸಿಕೊಂಡಿರುವುದರಿಂದ ಪಕ್ಕದಲ್ಲಿರುವ ಮಾರುತಿ ಸುಜುಕಿ ನೆಕ್ಸಾ ಕಂಪನಿಯವರು ಕೂಡ ಅದೇ ರೀತಿ ಫುಟ್ಪಾತ್ ಜಾಗವನ್ನು ಬಳಸಿಕೊಂಡಿದ್ದಾರೆ. ಡೈಲಿ ಓಡಾಡೋಕ್ಕೆ ಫುಟ್ಪಾತ್ ಬೇಕು ಅಲ್ವಾ? ನೋಡಿ, ಎಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ. ಅದು ಓಡಾಡೋಕ್ಕೆ ಒಂದು ಫುಟ್ಪಾತ್ ಇಲ್ಲ, ಏನು ಇಲ್ಲ. ಫುಟ್ಪಾತ್ ರಸ್ತೆಯಲ್ಲಿ ಗುಂಡಿಯನ್ನು ಮುಚ್ಚಿರುವ ಕಲ್ಲನ್ನು ಎತ್ತರವಾಗಿ ಹಾಕಿಸಲು ಕಾರಣವೇನು? ಹಣವಂತರು ಸಾರ್ವಜನಿಕ ಸ್ಥಳವನ್ನು ಅಕ್ರಮವಾಗಿ ಬಳಸಿಕೊಳ್ಳಲು ಈ ರೀತಿ ಮಾಡುತ್ತಿದ್ದಾರೆ ಹಾಗೂ ಫುಟ್ಪಾತ್ ರಸ್ತೆಯಲ್ಲಿ ಚೇಂಬರ್ ಗುಂಡಿಯನ್ನು ಮುಚ್ಚಲು ಕಲ್ಲನ್ನು ಎತ್ತರವಾಗಿ ಹಾಕಿದ್ದಾರೆ. ಜಾಹೀರಾತಿಗಾಗಿ ದೊಡ್ಡ ಬ್ಯಾನರ್ ಇರುವ ಕಂಬಗಳನ್ನು ನೆಡುವುದು, ಅವರಿಗೆ ಉಪಯೋಗ ಆಗುವಂತಹ ಕೆಲಸಗಳನ್ನು ಮಾಡುವ ಹುನ್ನಾರಗಳನ್ನು ನಡೆಸುತ್ತಿದ್ದಾರೆ. ಮೈಸೂರು ಮತ್ತು ಹುಣಸೂರು ಹೈವೇ ರಸ್ತೆಯಲ್ಲಿರುವಂತಹ ಪಡುವಾರಳ್ಳಿ ಜಂಕ್ಷನ್ನಿನಲ್ಲಿ ಜಾಹೀರಾತಿಗಾಗಿ ಹಾಕಿರುವ ದೊಡ್ಡ ಕಂಬಗಳನ್ನು ಮತ್ತು ಚರಂಡಿಯನ್ನು ಮುಚ್ಚಿರುವ ದೊಡ್ಡ ಕಲ್ಲುಗಳ ಬಗ್ಗೆ ಇಲ್ಲಿಗೆ ಸಂಬಂಧಪಟ್ಟಂತಹ ಝೋನ್ 19 ಯಾದವಗಿರಿ ಕಾರ್ಪೊರೇಷನ್ ಆಫೀಸಿನಲ್ಲಿ ಈ ವಿಚಾರವನ್ನು ಅಧಿಕಾರಿಗಳ ಮುಂದೆ ಇಟ್ಟಾಗ ಅವರು ನೀಡಿದ ಉತ್ತರ ಹೇಗಿದೆ ನೋಡಿ. ಮಧು ಸ್ಟೈರ್ ಹತ್ರ ಮ್ಯಾನ್ಯುಯಲು ಮೇಲ್ ಹಾಕಿದ್ರು, ಸ್ಲ್ಯಾಬ್ ಫೋಟೋ ತೋರಿಸಿ. ಸೊ ಆ ಸ್ಲ್ಯಾಬ್ ಜೊತೆಗೆ ಏನು ಅಡ್ವರ್ಟೈಸ್ಮೆಂಟ್ದು ಒಂದು ಹಾಕೊಂಡಿದ್ದಾರೆ ಪ್ರಕಾಶ್ ಜ್ಯುವೆಲರ್ಸ್ ಅನ್ನೋರು, ಅವ್ರದ್ದು ಪಿಲ್ಲರ್ ಏನು ಹಾಕಿದ್ದಾರೆ, ಇಷ್ಟು ದಪ್ಪ ಇರೋ ಪಿಲ್ಲರು, ಅದು ಬಂದು ರೋಡ್ಗೆ ಇದಕ್ಕೆ ಹೌದು ಅದು ಇದೆ. ಅದು ತಮ್ಮ ಗಮನಕ್ಕೆ ಬರಲ್ವಾ ಸರ್? ಅಲ್ಲಲ್ಲ, ನಾನು ಹೇಳೋತಿರೋದು ತಮ್ಮ ಜ್ಯೂರಿಸ್ಟಿಕ್ಷನ್ಸಿಗೆ ಬರುತ್ತೆ. ಲೈಸೆನ್ಸ್ ಕೊಡಬೇಕಾದ್ರೂ ಎಲ್ಲ ಅಲ್ಲಿದೆಲ್ಲ ಅಲ್ಲಿಗೆ ಹೋಗುತ್ತೆ, ಇಲ್ಲಿ ತಗೊಳಂಗಿಲ್ಲ. ಓಕೆ, ಅದೊಂದಾಗುತ್ತೆ. ಮಧು ಸ್ಟೈರ್ ಫ್ಲೆಕ್ಸ್ ಬ್ಯಾನರ್ಸ್ ಏನಾರು ಹಾಕಿದ್ರೆ ಅವ್ರ ಮಾಹಿತಿ ಕೊಡ್ತಾರೆ ಅಂತ ಅನ್ನ ಹತ್ರ ಇರುತ್ತೆ, ಅವಾಗ ಸುಮ್ಮನೆ ಇದು ಮಾಡ್ತಾರೆ ಅಷ್ಟೇ. ಸೊ ಪರ್ಮಿಷನ್ ಕೊಡೋದು ಯಾವ್ಯಾವ ಜಾಗಕ್ಕೆ, ಲೊಕೇಶನ್ ಏನು ಎತ್ತ ಎಲ್ಲ ಪ್ರತಿಯೊಂದು ರೆವಿನ್ಯೂ ಸೆಕ್ಷನ್. ಈಗ ನಾನು ಕೇಳ್ತಾ ಇರೋದು, ಈಗ ಮಧು ಸ್ಟೈರ್ ಎದುರುಗಡೆ ಅವರು ಫುಟ್ಪಾತ್ಗೆಲ್ಲ ಆಕ್ಯುಪೆನ್ಸಿ ಮಾಡ್ದಂಗೆ ಇದನ್ನ ಹಾಕಿದ್ದಾರೆ, ಸ್ಲ್ಯಾಬ್ ಹಾಕಿದ್ದಾರೆ. ಪರ್ಮಿಷನ್ ಕೊಡೋದು ರೆವಿನ್ಯೂ ಸೆಕ್ಷನ್ ಅಂದ್ರೆ ತಮಗೆ ಏನು ಬರೋದಿಲ್ವ ಸರ್? ಈ ರೀತಿ ಅವರು ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನೀವು ಮುಖ್ಯ ಕಾರ್ಪೊರೇಷನ್ ಆಫೀಸ್ಗೆ ಹೋಗಿ ಕೇಳಿಕೊಳ್ಳಿ ಎಂದು ಹೇಳಿದಾಗ ನಾವು ಮೈಸೂರಿನ ದೊಡ್ಡ ಕಾರ್ಪೊರೇಷನ್ ಆಫೀಸ್ಗೆ ಬಂದು ಅಲ್ಲಿ ಅಧಿಕಾರಿಗಳ ಮುಂದೆ ಈ ಎಲ್ಲಾ ಸಮಸ್ಯೆಗಳನ್ನು ತಿಳಿಸಿ ಹೇಳಿದಾಗ ಅವರು ನೀಡಿದ ಉತ್ತರಗಳು ಹೇಗಿದೆ ನೋಡಿ. ಮಧು ಸ್ಟೈರ್ ಹತ್ರ ಪಡುವಾರಳ್ಳಿ ಜಂಕ್ಷನ್ ಇದೆಯಲ್ಲ, ಮಧು ಸ್ಟೈರ್ ಇದೆ, ಸಿಗ್ನಲ್ ಇದೆ. ಸಿಗ್ನಲ್ ಹತ್ರ ಪ್ರಕಾಶ್ ಜ್ಯುವೆಲರ್ಸ್ದು ಒಂದು ಅಡ್ವರ್ಟೈಸ್ಮೆಂಟ್, ಅದು ತಮಗೂ ಗಮನಕ್ಕೆ ಬಂದಿರುತ್ತಲ್ಲ?
ಕೇಸ್ ಹೋಗ್ತಾರೆ ಅಪ್ರೂವಲ್ ಎಲ್ಲ ನೀವೇ ತಾನೇ ಕೊಡೋದು. ಸರ್ ಅದೇ ಗೊತ್ತಿಲ್ಲ ನನಗೆ ಏನು ಕರೆಸಿ ಇಲ್ಲಿಗೆ. ಪಡವರಳ್ಳಿ ಜಂಕ್ಷನ್ ಸಿಗ್ನಲ್ ಇದೆ. ಹುಣಸೂರು ರೋಡ್ ಕಡೆಯಿಂದ ಬರ್ತಾ ಲೆಫ್ಟ್ ಸೈಡ್ಗೆ ಮಧುಸ್ ಟೈರ್ ಬರುತ್ತೆ. ಮಧುಸ್ ಟೈರ್ ಹತ್ರ ಅಲ್ಲಿ ಆಲ್ರೆಡಿ ಕಾರ್ಪೊರೇಷನ್ದು ಸ್ಲ್ಯಾಬ್ ಏನು ಹಾಕಿದ್ದಾರೆ, ವಾಟರ್ ಸ್ಲ್ಯಾಬು, ಅದು ಆಲ್ರೆಡಿ ಒಂದು ಹೈಟಲ್ಲಿದೆ. ಅಲ್ಲಿ ಹತ್ತಿ ಇಳಿಬೇಕು. ವಯಸ್ಸಾದವ್ರಿರಲಿ, ಸ್ಕೂಲ್ ಕಾಲೇಜ್ ಮಕ್ಕಳಿರಲಿ, ಮಕ್ಕಳನ್ನ ಕರ್ಕೊಂಡು ಹೋಗೋರಿರಲಿ, ಪೀಕ್ ಆಗಿರುತ್ತೆ ಆ ಟೈಮಲ್ಲಿ ಬೆಳಗ್ಗೆ ಹೊತ್ತು. ಜೊತೆಗೆ ನಿಮ್ಮ ಈ ಪೋಲ್ಗೆ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಅಡ್ವರ್ಟೈಸ್ಮೆಂಟ್ ಹಾಕಲಿಕ್ಕೆ, ಅದ್ರದ್ದು ಸಹ ಪೋಲ್ ಈ ಸೈಜ್ ಇದೆ, ವಿಡ್ತ್ ಅದು ಕರೆಕ್ಟಾಗಿ ಆ ಪೋಲ್ ಹತ್ರ ಇದೆ. ಜನ ಯಾವ ಕಡೆಯಿಂದ ಹೋಗ್ತಾರೆ, ಮತ್ತು ಇದಕ್ಕೆ ಪರ್ಮಿಷನ್ ಕೊಡೋವಂಥದ್ದು ನೀವು ನೋಡಿ ಕೊಡೋದಲ್ಲ, ಸ್ಪಾಟ್ ನೋಡಿ ಮಾಡೇ ಕೊಡೋದು. ಇದು ಬ್ಲೈಂಡಾಗಿ ಕೊಟ್ಟಂಗೆ ಆಯ್ತಲ್ಲ. ಇದು ಫಿಕ್ಸ್ ಬೈ ಇಂಜಿನಿಯರಿಂಗ್ ಕೇಳಬೇಕು. ಬೆನಕ ಅಡ್ವರ್ಟೈಸರ್ಸ್ ಅಂತ ಓಕೆ, ನಮಗೆ 2022 ಟೆಂಡರ್ ಕರೆದಿತ್ತು. Okay. ಇಂಜಿನಿಯರಿಂಗ್ ಸೆಕ್ಷನ್ ಓಕೆ, ಇಲ್ಲಿದೆಯಲ್ಲ, ಇದು 2019 ಕೊಟ್ಟದ್ದು ಹಳೇದು. ಓಕೆ, ಇದು 2019 ಕೊಟ್ಟಿದ್ದು. ಮುಂದೆ ಅದು ನಾಟ್ ಅನ್ ಇಶ್ಯೂ, ಅದು ಹೋಗ್ತೇವೆ. Okay. ಇದು ಹೊಸದು ಏನು ಹಾಕಿದರೆ ಇದನ್ನ ಬೆನಕ ಅಡ್ವರ್ಟೈಸರ್ಸ್ ಅಂತ ಟೆಂಡರ್ ಕರೆದಿದ್ದಾರೆ. ಇವ್ರು ಎಲ್ಲಿರೋದು ಸರ್? ಬೆಂಕಾಸಸ್ ಬೆಂಗಳೂರೇ. Okay. ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಒಂದ್ಸರಿ ಮಾತಾಡಿ. ಕೊಡಿ, ತಗೊಳ್ಳಿ ಕಾಂಟ್ಯಾಕ್ಟ್ ನಂಬರ್. ಇಲ್ಲ ಇದನ್ನ ರಿಮೂವ್ ಮಾಡಲೇಬೇಕು ಅಥವಾ ಸಾರ್ವಜನಿಕ ತೊಂದರೆ ಆಗುತ್ತೆ ಅಂದ್ರೆ ನಂಬರ್ ರಿಟರ್ನ್ ಏನಾದ್ರು ಕೊಡಿ. ಅಲ್ಲಲ್ಲ, ನಂಬರ್ ಕೊಡಿ ನಾನು ಮಾತಾಡಿ. ಹಾಂ. ಇದು ಬೆನಕ ಅಡ್ವರ್ಟೈಸರ್ಸ್ ಅಂತ ಟೆಂಡರ್ ಕರೆದಿದ್ರು 2022. 2024 ಟೆಂಡರ್ ಫೈನಲ್ ಆಯಿತು. 2 ಕೋಟಿ ಚಿಲ್ಲರೆ ಆಯಿತು. ಓಕೆ, 2 ಕೋಟಿ ಟೆಂಡರ್ ತಗೊಂಡ್ಮೇಲೆ ಅವರು ಇನ್ಸ್ಟಾಲ್ ಮಾಡ್ಕೊಂಡ್ರು. ಬಟ್ ಲೊಕೇಶನ್ ಫೈನಲೈಸ್ ಬೈ ಇಂಜಿನಿಯರಿಂಗ್ ಸೆಕ್ಷನ್. ಓಕೆ, ಆ ವರ್ಕ್ ಆರ್ಡರ್ ಅವರೇ ಕೊಟ್ಟು ನಾವು ದುಡ್ಡು ಕಲೆಕ್ಷನ್ ಮಾಡ್ತಾ ಇದ್ವಿ. ಅಡ್ವರ್ಟೈಸ್ಮೆಂಟ್ ಸೆಕ್ಷನಿಂದ ಹಣ ತಗೊಂತಾ ಇದ್ದೀವಿ. ಅಂದರೆ ಇಟ್ ಮೀನ್ಸ್ ಯಾರು ಒಂದು ಫೈಲ್ ಕಳಿಸಿದ್ರು. ಫಾರ್ ಎಕ್ಸಾಂಪಲ್ ಕೂತ್ಕೊಳ್ಳಿ ತೋರಿಸ್ಬಿಟ್ಟು ಫೈನಲ್ ಆಗಿ ಇದು ಅಪ್ರೂವಲ್ ಕೊಟ್ಟಿರೋದು ಯಾರು ಸರ್? ಇಂಜಿನಿಯರಿಂಗ್ ಸೆಕ್ಷನ್ ಅವ್ರು ಮಾಡ್ತಾರೆ. ನಿಮ್ಮ ಕಾರ್ಪೊರೇಷನ್ ಇಂಜಿನಿಯರಿಂಗ್ ಸೆಕ್ಷನ್ ಅವರು ಕೊಟ್ಟಾದ್ಮೇಲೆ ಅದು ಕನ್ಸರ್ಟ್ ವ್ಯಕ್ತಿಗೆ ಅಪ್ರೂವಲ್ಗೆ ಬಂದೇ ಬರುತ್ತೆ, ಗಮನಕ್ಕೆ ತರಲೇಬೇಕಲ್ಲ. ಹೌದು. ಮತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ, ನಾನು ಹೇಳ್ತಾ ಇರೋದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ವೆದರ್ ಆ ಜಾಗ ಸೂಕ್ತವಾಗಿದೆಯಾ ಇಲ್ವಾ ನೋಡಿ ಅಪ್ರೂವಲ್ ಕೊಡಬೇಕು ಅಲ್ವಾ? ಸೊ ಇಲ್ಲೇನಾಗ್ತದೆ, ಸುಮ್ಮನೆ ಕೊಟ್ಬಿಟ್ಟಿದ್ದಾರೆ. ಇದು ಟೆಂಡರ್ ಯಾವಾಗಾಗಿರೋದು ಸರ್? ನಿಮಗೆ 2022 ಕಾಲಾಗಿತ್ತು. 24 ಟೆಂಡರ್ ಆಗಿದೆ. 8 ಮಂತ್ಸ್ ಆಗಿದೆ. ಇದಕ್ಕೆ ಪರಿಹಾರವನ್ನು ಶೀಘ್ರದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿಕೊಡಬೇಕು ಎಂದು ಸಾರ್ವಜನಿಕರು ಕೇಳಿಕೊಳ್ಳುತ್ತಿದ್ದಾರೆ. ಇಲ್ಲದಿದ್ದರೆ ಮುಂದೆ ಬರುವ ಕಾನೂನಾತ್ಮಕ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಲಾಗುತ್ತಿದೆ. ಇದು ನಮ್ಮ ಇವತ್ತಿನ ವಾಸ್ತವ ಕಾರ್ಯಕ್ರಮದ ಸುದ್ದಿಯಾಗಿತ್ತು. ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನಮ್ಮ ಸವಾಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.